ಅಪ್ಪ ನಿನಗಾದ್ರೆ ನನಗೆ ಹೆಂಡತಿ ಇದ್ದಾಳೆ, ಆದ್ರೆ ನನಗೆ ಯಾರು ಇಲ್ಲ. ನನಗೆ ಒಂಟಿಯಾಗಿ ಸಾಯೋದಕ್ಕೆ ಬಿಡ್ಬೇಡ ಅಪ್ಪ. ಒಬ್ಬನೇ ಅಪ್ಪ ಇರೋದು ನನಗೆ, ಹಂಚ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ ಅಪ್ಪ. ನನಗೆ ಆ ಮಗು ಬೇಡ. ನೀನ್ ಮತ್ತೆ ಅಪ್ಪ ಆಗೋದು ಬೇಡವೇ ಬೇಡ. ನರಸಿಂಹ ನೀನು ಇಬ್ರು ಒಟ್ಟಿಯಾಗಿರೋವಾಗ ನರಸಿಂಹ ನಿನ್ನ ಹತ್ರ ಹೇಗೆ ನಡ್ಕೋತಾನೆ? ಅಮ್ಮ ಆಗ್ತಿದ್ದೀನಿ ಅಂತ ಗೊತ್ತಾದ ಮೇಲೋ ಗೊತ್ತಾಗಕ್ ಮುಂಚೆನೋ? ಅಮ್ಮ ಆಗ್ತಿದ್ದೀನಿ ಅಂತ ಗೊತ್ತಾದ ಮೇಲೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ. ಅಷ್ಟೇ. ಯಾಕಮ್ಮ? ನರಸಿಂಹ ಒಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾನೆ ಅಂದ್ರೆ ಯಾವುದೋ ನಿರ್ಧಾರ ತಗೋತಾ ಇದ್ದಾನೆ ಅಂತ ಅರ್ಥ. ಅದಕ್ಕೆ ನಿನ್ನ ಹತ್ರ ಕೇಳಿದೆ. ನಾಳೆ ಆಸ್ಪತ್ರೆಯಲ್ಲಿ ಚೆಕಪ್ ಇದೆ ನನ್ಗೆ. ಅಳಿಯಂದ್ರು ಬರ್ತಾರಲ್ಲ ನಿನ್ ಜೊತೆಗೆ. ನೀನಿದ್ದಂಗ ಆಗಲ್ವಲ್ಲಮ್ಮ. ಇಂಜೆಕ್ಷನ್ ಎಲ್ಲ ಕೊಡ್ತಾರೆ, ಅದೆಲ್ಲ ಯಾಕೆ ಏನು ಅಂತೆಲ್ಲ ತಿಳ್ಕೋಬೇಕು ತಾನೆ. ನೀನ್ ಬಂದ್ ನನ್ ಜೊತೆಲಿರು. 2 ಮಕ್ಳನ್ನ ಹೆತ್ತಿದ್ಯಾ, ನಿನ್ಗೆ ಅನುಭವ ಇರುತ್ತೆ ಅಂತ ಕರಿತಿದ್ದೀನಿ. ಬಾಮ್ಮ. ಆಯ್ತು. ಎಷ್ಟೊತ್ತಿಗೆ ಬರಕ್ ಕೇಳಿದ್ದಾರೆ ಡಾಕ್ಟರ್ ಚೆಕಪ್ಗೆ? 12:30ಗಮ್ಮ. ಇವ್ರಿಗೂ ಹೇಳಿದ್ದೀನಿ. ಮತ್ತೆ ಹೊರಡ್ಸು ನರಸಿಂಹನ, ಹೊರಡೋಣ ಆಸ್ಪತ್ರೆಗೆ. ಹೊರಡಿಸು ಬೇಗ ಅಣ್ಣನ್ನ. ನರಸಿಂಹ ದಂಡಯಾತ್ರೆಗೆ ಹೊರಟಾಗಿರುತ್ತೆ. 300 ಜನ, 150 ಕಾರು, ಓಂ ಪ್ರಕಾಶ್ ರಾವ್ ಸಿನಿಮಾ ಇದ್ದಾಗಿರುತ್ತೆ. ಬೇಗ ಹೊರಡು. ರೆಡಿ ಆಗ್ರಿ ಬೇಗ. 11 ಗಂಟೆ ಆಯ್ತು. 12:30ಗೆ ಡಾಕ್ಟರ್ ಹತ್ರ ಚೆಕಪ್ ಇದೆ. ಹೊರಡೋಣವಾ? ನನಗೆ ಆಸ್ಪತ್ರೆಗೆ ಬರಕ್ಕಾಗಲ್ಲ, ಅತ್ತೆ ಜೊತೆ ಹೋಗ್ಬಾ. ತಮಾಷೆ ಸಾಕು, ಬೇಗ ರೆಡಿ ಆಗ್ರಿ. ಆಸ್ಪತ್ರೆಗೆ ಬರಕ್ಕಾಗಲ್ಲ ಅಂತ 2 ಸತಿ ಹೇಳಿ ತಮಾಷೆ ಮಾಡ್ಲಾ? ಬರ್ದೇ ಇರೋಂಥದ್ದು ಏನಾಯ್ತು ಈಗ? ನೆನ್ನೆ ಬರ್ತೀನಿ ಅಂತ ಹೇಳಿದ್ರಲ್ಲ. ನೋಡು, ಮನ್ಸು ಯಾವಾಗಲೂ ಒಂದೇ ತರ ಇರಲ್ಲ. ಅರ್ಥ ಮಾಡ್ಕೊ. ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಎಲ್ಲ ವಿಷಯಕ್ಕೂ ನಾನು ಎಳೆಬೇಡ. ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿಮ್ಗೆ. ಆಸ್ಪತ್ರೆಗೆ ಬರಲ್ಲ ಅಂತ ಹೇಳಿದ್ರೆ ನಿನ್ ಮೇಲೆ ಪ್ರೀತಿ ಕಡಿಮೆ ಆಯ್ತು ಅಂತನಾ? ಆಯ್ತು ಬಿಡಿ. ನಮ್ಗೆ ಹುಟ್ಟೋ ಮಗು ಮುಂದೆ ನಿಮ್ಮನ್ನ ಹೊಗಳೋಣ ಅನ್ಕೊಂಡಿದ್ದೆ. ಹೊಗಳಲ್ಲ, ನಿಮ್ ಮಗನ್ ಮುಂದೆ ಪೆದ್ದ ಅನ್ನಿಸ್ಕೊಡಿ. ನಾನು ನಿನಗೆ ತುಂಬಾ ಮುಖ್ಯ ಅಲ್ಲ? ಮುಖ್ಯ ಆಗಿರೋದಕ್ಕೆ ಬದುಕು ನಡೀತಾ ಇರೋದು. ಹಾಗಾದ್ರೆ ನಂದೊಂದು ಮಾತು ನಡೆಸ್ಕೊಡ್ತೀಯಾ? ಆಗಲ್ಲ ಅಂತಂದ್ರೆ ನಾನ್ ನಿಮ್ ಜೊತೆಲಿ ಬದುಕ್ತಾ ಇರೋದಕ್ಕೆ ಅರ್ಥ ಇರಲ್ಲ. ನಿನಗೆ ತುಂಬಾ ಕಷ್ಟ ಆಗ್ಬೋದು. ಇಷ್ಟಪಟ್ಟು ಮಾಡ್ತೀನಿ. ಈ ಮಗು ನಮಗ್ ಬೇಕಾ? ಬೇಡ ಸಾವಿತ್ರಿ. ಕೇಳೋದ್ ಕೇಳಿದ್ರಿ, ಪ್ರಾಣನೇ ಕೇಳ್ಬಿಟ್ರಲ್ರಿ. ಯಾಕ್ ಬೇಡ ಮಗು? ನಾನು ನನ್ ಮಗು ನಿಮಗ್ ತೊಂದ್ರೆ ಮಾಡಲ್ಲ ರೀ. ಈ ಮಗು ಹುಟ್ಟಿದ್ರೆ ನಾನು ಅಮೃತನ್ ಕಳ್ಕೋಬೇಕಾಗತ್ತೆ. I want my father to be only my father. ನನಗೆ ನನ್ನಪ್ಪ ಕೊನೆವರೆಗೂ ನನ್ನಪ್ಪ ಹಾಗೆ ಇರ್ಬೇಕು ಅಷ್ಟೇ. ನಿನಗೆ ಸಾವಿತ್ರಿ ಹೊಟ್ಟೆಲಿರೋ ಮಗುನೇ ಮುಖ್ಯ ಆದ್ರೆ ನನ್ನನ್ನ ನೀನು ಜೀವಂತವಾಗಿ ನೋಡಲ್ಲ.